ಮೀರಿ ನಿಮ್ಮ ಜೀವನ ಬಲಿ ಕೊಟ್ಟು ದೇಹ ತ್ಯಾಗ ಮಾಡಿ ನನ್ನ ತಂದೆನ ಮರಳಿಸಿದ್ದೀರಿ. ನನಗೋಸ್ಕರ ಅದೆಷ್ಟು ದೊಡ್ಡ ತ್ಯಾಗ ಮಾಡಿಬಿಟ್ರಿ ಗುರುಗಳೇ. ಇನ್ನು ಮುಂದೆ ಹೀಗೆ ಸಮಾಧಾನವಾಗಿ ಮಾತಾಡೋದು ಅಜ್ಜಿ. ನನಗೆ ನನ್ನ ಅಮೃತ ಅವರ ಪ್ರೀತಿ, ನನ್ನ ಮನೆಯವರ ಸಂತೋಷದಕ್ಕಿಂತ ಬೇರೆ ಯಾವುದು ಮುಖ್ಯ ಅಲ್ಲ. ಯಾವ ಗಿಣಿ ಇರ್ಬೋದಿದು? ನಾನು ಅಪ್ಪನ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೇನೆ ಇದು ಬಂದಿದೆ ಅಂದ್ರೆ ಅಪ್ಪನ ಬಗ್ಗೆ ಏನಾದ್ರೂ ಸೂಚನೆ ಕೊಡೋದಕ್ಕೆ ಬಂದಿರಬಹುದಾ? ನನ್ನ ಅನುಮಾನಗಳು ಕ್ಷಣ ಕ್ಷಣಕ್ಕೂ ಬಲವಾಗ್ತಾನೆ ಇದೆ. ಕಣ್ಣುಗಳು ಮೋಸ ಮಾಡ್ತಿರ್ಬಹುದು, ಆದ್ರೆ ಹೃದಯ ನನ್ನ ಪ್ರೀತಿ ಪರವಾಗಿ ನಿಂತಿದೆ. ಎದುರಿಗಿರೋದು ನನ್ನ ಅಮೃತ ಅವರಲ್ಲ, ನನ್ನ ಪ್ರೀತಿ ಅಲ್ಲ ಅಂತ ಸಾರಿ ಸಾರಿ ಹೇಳ್ತಾ ಇದೆ. ಅದೇನಾಗಿದೆ ಅಂತಾದ್ರೂ ಹೇಳೋ. ಆ ನಾಗಿಣಿಯನ್ನ ಈ ಮನೆಯಿಂದ ಆಚೆ ಕಳಿಸಿದ್ವಿ ಅಂತೇಳಿ ನಾವು ನೆಮ್ಮದಿಯಾಗಿದ್ರೆ, ಈಗ ಮತ್ತೆ ಅವರ ಅಪ್ಪ ನಾಗರಾಜ ಬಂದಿದ್ದಾನೆ. ಏನು, ನಾಗರಾಜನ? ಹೌದು, ನಾನು ಯಾವುದನ್ನ ಅಸಾಧ್ಯ ಅಂತ ಅಂದ್ಕೊಂಡಿದ್ನೋ ಅದು ಆಗ ಹೋಗಿದೆ. ಆ ನಾಗರಾಜ ಮತ್ತೆ ಭೂಲೋಕಕ್ಕೆ ಬಂದಿದ್ದಾನೆ ತನ್ನ ಮಗಳನ್ನ ಹುಡುಕೊಂಡು. ಈ ಮನೆಗೆ ಮತ್ತೆ ಇನ್ನೇನೇ ಕತ್ತಿ ಕಾದಿದೆಯೋ ಏನೋ. ಆ ನಾಗರಾಜನಿಂದ ಅಪ್ಪನ ಪ್ರಾಣಕ್ಕೆ ಅಪಾಯ ಇದೆ. ಅದಕ್ಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತಿರೋದು. ಅಯ್ಯೋ ದೇವ್ರೆ, ಎಲ್ಲ ಸರಿ ಹೋಯ್ತು ಅಂತ ಸುಮ್ಮನೆ ಇದ್ವಿ. ಈಗ ನೋಡಿದ್ರೆ ಯಾವುದೋ ಒಂದು ಹೊಸ ಪರೀಕ್ಷೆ ಬಂದಿದೆಯಲ್ಲ. ಇದರಿಂದ ಹೇಗೆ ಹೊರಗಡೆ ಬರೋದು? ಅತ್ತೆ, ಅಜ್ಜಿ, ಎಲ್ಲರೂ ಇಲ್ಲೇ ಇದ್ದೀರಾ? ನಾನು ಇವತ್ತೆಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ತುಂಬಾ ದಿನಗಳ ಮೇಲೆ ನಾನು ಬಯಸಿದ ಸುದ್ದಿ ನನಗೆ ಸಿಕ್ಕಿದೆ. ನನ್ನ ಎಷ್ಟೋ ವರ್ಷದ ಬಯಕೆ ಇವತ್ತು ಈಡೇರಿದೆ. ನನಗೊಂದು ಮಹತ್ತರವಾದ ಸತ್ಯ ಗೊತ್ತಾಗಿದೆ. ಅರ್ಜುನ್ ಅವರೇ, ಮೊದಲು ಸಿಹಿಯಿಂದನೇ ಶುರು ಮಾಡೋಣ. ನಿಮ್ಗೆ ಇಷ್ಟವಾದ ಸಿಹಿನೇ ತರಿಸಿದ್ದೀನಿ. ನೀವಿವತ್ತು ಆ ಸರನ ತೆಗೆದಿಟ್ಟಿದ್ದೀನಿ ಅನ್ನೋ ವಿಚಾರ ಹೇಳಿ ನನಗೆಷ್ಟು ಖುಷಿ ಕೊಟ್ಟಿದ್ದೀರಾ ಗೊತ್ತಾ? ಹೌದಾ? ಸರ ತೆಗೆದಿದ್ದು ನಿಮ್ಗೆ ಅಷ್ಟೊಂದು ಖುಷಿ ಆಯ್ತು ಅಂತಂದ್ರೆ ನಾನು ಸರ ತೆಗೆದಿದ್ದು ಸಾರ್ಥಕ ಆಯ್ತು ಬಿಡಿ. ಅರ್ಜುನ್ ಅವರೇ, ನೀವೆಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಗೊತ್ತಾ? ಕೆಲವೊಂದು ನಮಗೆ ಗೊತ್ತಿಲ್ಲದೆ ನಮ್ಮ ಹತ್ರ ಸೇರ್ಕೊಂಡ್ಬಿಡುತ್ತೆ. ಯಾವ ಉದ್ದೇಶದಿಂದ ಹಾಗಾಗಿರುತ್ತೋ ಏನೋ. ಅದಕ್ಕೆ ಅಂತಹದ್ನೆಲ್ಲ ನಮ್ಮ ಹತ್ರ ಇಟ್ಕೋಬಾರ್ದು ನೋಡಿ. ಮನ್ಸಿಗೆ ಅನ್ಸಿದ ತಕ್ಷಣ ಬಿಸಾಕ್ಬಿಡ್ಬೇಕು. ನೀವ್ ಹೇಳೋದು ಸರಿನೇ, ಆದ್ರೆ ನಿಮ್ಗೆ ನಾನು ಆ ಸರ ಯಾಕೆ ತೆಗಿಬೇಕು ಅಂತ ಅನ್ನಿಸ್ತು? ಅದೇನೋ ಗೊತ್ತಿಲ್ಲ ಅರ್ಜುನ್ ಅವರೇ. ಆ ಸರ ಮೈ ಮೇಲಿದ್ರೆ ಏನೋ ಒಳ್ಳೇದಾಗಲ್ಲ ಅನ್ನೋ ಭಾವನೆ. ನನಗ ನಿಮಗ? ಇಬ್ರಿಗೂ ಅರ್ಜುನ್ ಅವರೇ. ನಿಮಗೆ ಕೆಟ್ಟದಾದ್ರೆ ನನಗೂ ಅದಾಗೆ ತಾನೆ. ಓಹ್, ಹಾಗ? ಅರ್ಜುನ್ ಅವರೇ, ನೀವು ಇನ್ಯಾವತ್ತೂ ಆ ಸರನ ಹಾಕೋಬಾರ್ದು. ಹಾಕೊಳ್ಳಲ್ಲ ತಾನೆ?
ಖಂಡಿತ ಇಲ್ಲ ಕಣ್ರಿ. ನಿಮ್ಮ ಮನಸ್ಸಿಗೆ ಆ ಸರದಿಂದ ಇಷ್ಟೊಂದು ಹಿಂಸೆ ಆಗುತ್ತೆ ಅಂತಂದರೆ ಹಾಕೊಳ್ಳಲ್ಲ ಬಿಡಿ. ನೀವು ಯಾವಾಗಲೂ ನನಗೆ ಒಳ್ಳೇದಾಗಲಿ ಅಂತ ತಾನೇ ಬಯಸ್ತೀರಾ. ಸಾಧುಗಳು ಹಿಂದೆ ಮುಂದೆ ಗೊತ್ತಿಲ್ಲದೆ ಕೊಟ್ಟಿರೋ ಸರನ ಹಾಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅದು ಅಲ್ಲದೆ ಆ ಸರದ ಹಿಂದೆ ಯಾವ ಕೆಟ್ಟ ಉದ್ದೇಶ ಆಯ್ತೋ ಏನೋ. ಹಾ ಅಲ್ವಾ ಅಲ್ವಾ, ನಿಮ್ಗೆ ಹಾಗನ್ನಿಸ್ತಿದೆ ಅಲ್ವಾ? ನನಗೂ ಹಾಗೆ ಅನಿಸ್ತಿದೆ ಅರ್ಜುನ್ ಅವರೇ. ಆ ಸಾಧುಗಳ ಬಗ್ಗೆ, ಆ ಸರದ ಬಗ್ಗೆ ನನಗನ್ನಿಸ್ದಾಗೆ ನಿಮ್ಗೂ ಅನಿಸ್ತಿದೆ ಅಲ್ವಾ ಅರ್ಜುನ್ ಅವರೇ? ಒಳ್ಳೇದಾಯ್ತು ಬಿಡಿ, ಇಬ್ರಿಗೂ ಹಾಗೆ ಅನಿಸ್ತಿದೆ ಅಂದ್ಮೇಲೆ ಆ ಸರ ನಮ್ಮಿಬ್ರ ಮಧ್ಯೆ ಇರಬಾರ್ದು. ಸರ ಮಾತ್ರ ಅಲ್ಲ ಕಣ್ರಿ, ನನ್ನ ಅಮೃತ ಮಧ್ಯೆ ಬೇರೆ ಯಾರೂ ಬರಬಾರ್ದು. ಒಂದು ವೇಳೆ ನೀವು ನನ್ನ ಅಮೃತ ಆಗಿಲ್ಲ ಅಂದ್ರೆ, ನನ್ನ ಅಮೃತ ರೂಪ ತಗೊಂಡು ನನಗೆ ಮೋಸ ಮಾಡೋದಕ್ಕೇನಾದ್ರೂ ಬಂದಿದ್ರೆ ಖಂಡಿತ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಶಬಾಷ್ ಅಮೃತ, ಕೊನೆಗೂ ನೀನ್ ಈ ಮನೆಯವಳಲ್ಲ, ಈ ಮನೆ ಸೊಸೆ ಅಲ್ಲ, ಈ ಮನೆಗೂ ನಿನಗೂ ಸಂಬಂಧನೇ ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟು ಬಿಡು. ಬಾವಾ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ನಾನೇನ್ ಮಾಡ್ದೆ ಅಂತದ್ದು? ಇನ್ನೇನ್ ಅಮೃತ, ಮನೆಯವರೆಲ್ಲ ಮುಂದೆ ಏನೋ ಅಂತ ಆತಂಕದಲ್ಲಿ ನಿಂತಿದ್ರೆ ನೀನ್ ಬಂದು ಖುಷಿ ಖುಷಿಯಾಗಿ ಎಲ್ಲ ಸಂಭ್ರಮ ಪಡ್ತಾ ಇದೆಯಲ್ಲ. ಇದರಲ್ಲೇನು ಆಶ್ಚರ್ಯ ಇಲ್ಲ ಬಿಡು, ನಿನ್ ಸ್ವಭಾವನೆ ಅನ್ಸದಲ್ವಾ? ನಮ್ದೇ ಒಂದ್ ದಾರಿ ಆದ್ರೆ ನಿಂದೇ ಒಂದ್ ದಾರಿ. ಕರ್ಣ, ಸ್ವಲ್ಪ ಸುಮ್ಮನೆ ಇರ್ತೀಯ? ಪಾಪ ಅಮೃತಾಗಿ ಹೇಗೆ ಗೊತ್ತಾಗಬೇಕು ನಾವೇನ್ ಮಾತಾಡ್ತಾ ಇದ್ವಿ ಅಂತ? ಅವಳು ಈಗ ತಾನೇ ಬಂದು ತಾನೆ, ಸುಮ್ಮನೆ ಯಾಕೆ ಹೀಗೆ ಆತಕ್ಕೆ ಬಿದ್ದು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತೀಯೋ? ಅರ್ಥನೇ ಆಗ್ತಾ ಇಲ್ಲ ನನಗೆ. ಅಲ್ಲಪ್ಪ, ಅವಳು ಕರ್ಣ, ನೀನ್ ಸ್ವಲ್ಪ ಸುಮ್ಮನಿರು. ಅಮೃತ, ನೀನ್ ಹೇಳಮ್ಮ, ನೀನ್ ಇಷ್ಟೊಂದು ಸಂತೋಷವಾಗಿರೋದಕ್ಕೆ ಕಾರಣ ಏನು ಅಂತ ನಾವೆಲ್ಲರೂ ತಿಳ್ಕೋಬಹುದಾ? ಅತ್ತೆ, ನನ್ನವರು ನನಗೆ ಸಿಕ್ಬಿಟ್ರು ಅತ್ತೆ. ಅತ್ತೆ, ಕಳೆದೋಗಿದ್ದ ಬಾಂಧವ್ಯನ ನಾನು ಮತ್ತೆ ಪಡ್ಕೊಂಡ್ಬಿಟ್ಟೆ ಅತ್ತೆ. ನನ್ನೋರು ಅಂದ್ರೆ ಅದೇ ಮಾವ, ನನ್ನವರು ಅಂದ್ರೆ ನನ್ನ ಅರ್ಜುನ್. ಇಷ್ಟು ದಿನ ಹೇಗೀಗ ಆಡ್ತಿದ್ದ ನನ್ನ ಅರ್ಜುನ್ ಇವತ್ತು ಅವರಾಗೆ ಬಂದು ನನ್ನ ಹತ್ರ ಕ್ಷಮೆ ಕೇಳಿದ್ರು. ಮಾಡಿ ತಪ್ಪನ್ನೆಲ್ಲ ಒಪ್ಕೊಂಡ್ರು. ನಾನು ಎಲ್ಲಿ ನನ್ನ ಅರ್ಜುನ ಕಳ್ಕೊತೀನೋ ಅಂತ ಅನ್ಕೋತಿರುವಾಗ್ಲೇ ನನ್ನ ಅರ್ಜುನ್ ನನಗೆ ಮತ್ತೆ ವಾಪಸ್ ಸಿಕ್ಬಿಟ್ರು. ಏನ್ ಮುಂದೆ ನನಗೆ ಯಾವುದೇ ರೀತಿ ಭಯ ಆತಂಕ ಇಲ್ಲ. ಅದಕ್ಕೆ ಖುಷಿಯಾಗಿದ್ದೀನಿ. ಮತ್ತದೇನೋ ಸತ್ಯ ಬಾಂಧವ್ಯ ಅಂತೆಲ್ಲ ಅಂತಿದೆ. ಯಾವ ಬಾಂಧವ್ಯ? ಅದೇ ಮಯೂರಿ, ನನ್ನ ಮತ್ತೆ ಅರ್ಜುನ್ ಅವರ ಅಪರೂಪದ ಬಾಂಧವ್ಯ ಮತ್ತೆ ಸಿಕ್ಬಿಡ್ತು. ಅರ್ಜುನ್ ಯಾವತ್ತಿದ್ರು ನನ್ನವರು. ಏನೇ ಅಡಚಣೆ ಬಂದ್ರು ನನ್ನ ಮತ್ತೆ ಅರ್ಜುನ್ ಅವರ ಬಾಂಧವ್ಯಕ್ಕೆ ಯಾರಿಂದನೂ ತೊಂದರೆ ಮಾಡೋದಕ್ಕಾಗಲ್ಲ ಅನ್ನೋ ಸತ್ಯ ಗೊತ್ತಾಯ್ತು. ನೋಡ್ದೇನೋ, ಕೇಳಿಸ್ಕೊಂಡ್ಯಾ? ಸುಮ್ಮನೆ ಅವಳ ಮೇಲೆ ಕೂಗಾಡ್ಬಿಟ್ಟಿಯಲ್ಲ. ಇಷ್ಟೊಂದು ಗೊಂದಲದ ಮಧ್ಯೆ ಒಂದು ಒಳ್ಳೆ ಸುದ್ದಿ ಕೇಳ್ತಾ ಇದೀವಿ. ಯಾವ ಭಿನ್ನಾಭಿಪ್ರಾಯ ಇಲ್ಲದೆ ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡ್ಕೊಂಡೋದ್ರೆ ನಮ್ಗಷ್ಟೇ ಸಾಕು. ಹೌದಮ್ಮ ಅಮೃತ. ನೋಡು, ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೊಂದು ದೀಪ ಹಚ್ಬಿಡು. ನನಗೇನೋ ಬೇರೆ ಸೂಚನೆನೇ ಸಿಗ್ತಾ ಇರೋ ಹಾಗಿದೆ. ಇವಳು ಏನನ್ನೋ ಮುಚ್ಚಿಡ್ತಾ ಇದ್ದಾಳೆ. ಅದೇನು ಅಂತ ಪತ್ತೆ ಮಾಡಲೇಬೇಕು. ಇದೇ ಸರಿಯಾದ ಸಮಯ. ಇವ್ರಿಗೆ ಊಟ ಮಾಡಿ ಮುಗ್ಸಕ್ ಮುಂಚೆ ನನಗ್ ಬಂದಿರೋ ಅನುಮಾನ ಪರಿಹಾರ ಮಾಡ್ಕೋಬೇಕು. ಅರ್ಜುನ್ ಅವರೇ,
ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಲ್ಲೇ ರೆಸ್ಟ್ ರೂಮ್ಗೆ ಬಂದೆ. ಅಂತೂ ಅರ್ಜುನ್ ಅವ್ರಿಗೆ ಅದ್ಯಾವ ದೇವ್ರು ಒಳ್ಳೆ ಬುದ್ಧಿ ಕೊಟ್ನೋ ಏನೋ. ಆ ಸಾಧು ಕೊಟ್ಟಿದ್ದ ಆ ದರಿದ್ರ ಸರನ ಕಿತ್ತು ಬಿಸಾಕದ್ಮೇಲೆ ಅಲ್ಲಿಗೆ ನಮ್ಮಿಬ್ರು ಮಧ್ಯೆ ಇದ್ದ ಒಂದು ದೊಡ್ಡ ಅಡಚಣೆ ದೂರ ಆಗೋಯ್ತು. ಇನ್ನು ನಾನು ಅರ್ಜುನ್ ಸೇರೋದನ್ನ ಯಾರಿಂದನೂ ತಡೆಯೋದಕ್ಕಾಗಲ್ಲ. ಅಂತೂ ಇವತ್ತು ಅರ್ಜುನ್ ಅವರು ನನ್ನವ್ರು ಹಾಗೆ ಆಗ್ತಾರೆ. ನನ್ನವ್ರಾಗೇ ಆಗ್ತಾರೆ. ಎಕ್ಸ್ಕ್ಯೂಸ್ ಮೀ ಸರ್, ಏನಾದ್ರು ಬೇಕಾಗಿತ್ತಾ? ನಾನೇ ಬರ್ತಿದ್ನಲ್ಲ. ಇಲ್ಲ, ಒಂದು ನಿಮಿಷ ನಿಮ್ಮ ಫೋನ್ ಬೇಕಾಗಿತ್ತು. ಓ ಹೌದಾ ಸರ್, ಸರಿ ಬಂದೆ. ಅಮೃತ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳು ಮಯೂರಿ? ಮನೆಯವ್ರ ಹತ್ರ ಸುಳ್ಳು ಹೇಳಿದ್ ಸಾಕು, ನಿಜ ಹೇಳು. ಯಾವ ನಿಜ ಮಯೂರಿ? ನಾಟಕ ಸಾಕು ಅಮೃತ. ಮನೆಯವ್ರ ಹತ್ರ ನೀನ್ ಖುಷಿಯಾಗಿರೋದಕ್ಕೆ ಕಾರಣ ಅರ್ಜುನ್ ತಾನೇ ಬಂದು ನಿನ್ ಹತ್ರ ಕ್ಷಮೆ ಕೇಳ್ದ ಅಂತ ಹೇಳಿದ್ದು ಸುಳ್ಳು ಅಂತ ನನಗ್ ಗೊತ್ತು. ನಿನ್ ಈ ಖುಷಿಗೆ ನಿಜವಾದ ಕಾರಣ ಏನು ಅಂತ ಕೇಳ್ದೆ. ನಾನ್ಯಾಕೆ ಸುಳ್ಳು ಹೇಳ್ಬೇಕು? ಅದೇ ನಿಜವಾದ ಕಾರಣ. ಅರ್ಜುನ್ ಅವರು ನನ್ನ ಹತ್ರ ಬಂದು ಕ್ಷಮೆ ಕೇಳಿದ್ರು ಅಂತ ಖುಷಿ ಆಯ್ತು. ನೋ, ನೀನ್ ಸುಳ್ಳು ಹೇಳ್ತಿದ್ಯಾ ಅಮೃತ. ನನ್ನನ್ನಷ್ಟು ಸುಲಭವಾಗಿ ನೀನ್ ಮೋಸ ಮಾಡಕ್ಕಾಗಲ್ಲ. ನಿಜ ಏನು ಅಂತ ಹೇಳು. ನಿಂದು ತುಂಬಾ ಅತಿ ಆಯ್ತು ಮಯೂರಿ. ನಿನ್ನ ತಲೆ ಬುಡ ಇಲ್ದಿರೋ ಕಲ್ಪನೆಗಳಿಗೆಲ್ಲ ನಾನು ಉತ್ತರ ಕೊಡೋ ಅಗತ್ಯ ಇಲ್ಲ. ನಿನ್ನ ಹತ್ರ ಮಾತಾಡಿ ಕಾಲಹರಣ ಮಾಡೋ ಅವಶ್ಯಕತೆನೂ ನನಗಿಲ್ಲ. ಈ ವಿಚಾರನ ಇಲ್ಲಿಗೆ ಬಿಟ್ರೆ ನಿನಗೂ ಒಳ್ಳೇದು. ಎಲ್ಲಿ ಹೋದ್ರು ಇವರು? ಇಷ್ಟೊತ್ತಾಯ್ತಲ್ಲ. ಏನಾದ್ರು ಬೇಕಾಗಿದೆ ಮೇಡಮ್? ನಮ್ಮ ಮನೆಯವರು ಎಲ್ಲೂ ಕಾಣಿಸ್ತಾ ಇಲ್ಲ. ಓ ಅವರಾ? ಫೋನ್ ತಗೊಂಡೆಲ್ಲ ಈ ಕಡೆ ಹೋದ್ರು, ಅಲ್ಲೇ ಇರ್ತಾರೆ ಎಲ್ಲ ನೋಡಿ. ಯಾರ ಹತ್ರ ಮಾತಾಡ್ತಿರ್ಬೋದು. ಬೇಗ ಹೋಗಿ ನೋಡ್ಬೇಕು. ಯಾಕೆ ಫೋನ್ ಎತ್ತಾ ಇಲ್ಲ?
ಹಲೋ ಹಲೋ ಯಾರು ಮಾತಾಡೋದು ಹೇಳಿ? ಹಲೋ 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 ಅಮೃತ ಅವರೇ. ಅಮೃತ ಅವರೇ ಮಾತಾಡ್ರಿ. ಹಲೋ ಹಲೋ ಅರ್ಜುನ್ ಅವರೇ, ನೀವಾ? ಅಮೃತ ಅವರೇ ಏನು ಮಾತಾಡಬೇಡಿ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಎಲ್ಲೋ ಏನೋ ಎಡವಟ್ ಆಗಿದೆ. ಮನೇಲಿ ಸ್ವಲ್ಪ ಹುಷಾರಾಗಿರಿ. ಅದೇನೇ ಆಗಲಿ, ನಾನಿವತ್ತು ಬಂದೇ ಬರ್ತೀನಿ. ಮತ್ತೆ ನೀವೆಲ್ಲಿದ್ದೀರಾ ಅರ್ಜುನ್ ಅವರೇ? ಮಾತಾಡ್ಬಿಡಿ ಅಮೃತ ಅವರೇ. ಇಲ್ಲಿ ಯಾರು ನಿಮ್ಮ ರೂಪ ತಗೊಂಡು ನನ್ನ ಜೊತೆ ಬಂದಿದ್ದಾರೆ ಅಮೃತ ಅವರೇ. ಯಾರೋ ನಮ್ಮನ್ನ ಯಾಮರ್ಸೋದಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ನೀವು ಗಾಬರಿ ಆಗ್ಬಿಡಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಹೌದಾ? ಎಲ್ಲೂ ಯಾರೋ ನಿಮ್ ರೂಪ ತಗೊಂಡು ಬಂದು ಮನೆಗೆ ಸೇರ್ಕೊಂಡಿದ್ದಾರೆ ಅರ್ಜುನ್ ಅವರೇ. ಏನಂದ್ರಿ? ನನ್ನ ರೂಪದಲ್ಲ? ಹೌದು ಅರ್ಜುನ್ ಅವರೇ, ಮನೇಲಿ ಏನೇನೋ ಘಟನೆಗಳು ನಡೀತಾ ಇದೆ. ನೋಡಿ, ಏನೂ ಆಗಲ್ಲ, ನೀವು ಗಾಬರಿ ಆಗ್ಬೇಡಿ. ನಾನು ಬರೋವರೆಗೂ ಹೇಗಾದ್ರೂ ಪರಿಸ್ಥಿತಿ ನಿಭಾಯಿಸ್ತಾ ಇರಿ. ನಿಮ್ಮ ಅರ್ಜುನ್ ಯಾವತ್ತು ನಿಮ್ಮ ಬಾಲಿಗೆ ಇರ್ತಾನೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಮನೆಯವ್ರಿಗೆ ಯಾರಿಗೂ ಈ ವಿಷಯ ಗೊತ್ತಾಗೋದು ಬೇಡ. ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು ಈ ವಿಷಯ. ನಾನು ಆದಷ್ಟು ಬೇಗ ಬರ್ತೀನಿ, ಸರಿನಾ? ಐ ಲವ್ ಯು.